ಅಂತದ ಒಂದು ಸಣ್ಣ ವಿನಂತಿ ಐತಿ. ಹೌದು ಅದಕ್ಕೆ ನಾನು ಇದಕ್ಕೆ ಮೀರಿ ನಾನು ಪುಸ್ತಕದ ಬೆನ್ನ ಹತ್ತೀನಿ. ಹೌದು ನಾನು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂದವ್ರು ಯಾರು ದಂಡಿಗೆ ಹೋಗ್ಬಿಟ್ಟಿಲ್ಲ. ಇಲ್ಲ ಅದಕ್ಕೆ ನಾವು ಸಿದ್ಧ ಅದೀವಿ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಬರ್ರಿಪ್ಪ. ಕೊಟ್ನಾಳ ಗ್ರಾಮದ ಹಾ ಹಾ ಸೋಮ ಮಾಸ್ತರ್ ಅವರು ಹೌದು ಏನ್ ಮಾಡ್ಯಾರಪ್ಪ? ಭಾಳ ಚಂದ ಮಾತಾಡಿದ್ರು. ಹೌದು ಏನೇನು ಮಾತಾಡಿದ್ರು ಅನ್ನುವಂಥದ್ದು ಏನೇನು ಮಾತಾಡಾರು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತದ. ಹೌದಪ್ಪ ಹೌದು ಗುರ್ತದ. ಇವು ಎರಡು ಮೇಳಿಗೆ ಪರೀಕ್ಷೆ ಕುಂದ್ರಸಿರಿ. ಕುಂದ್ರಸಾರಪ್ಪ ದೈವ. ಯಾವ ಮಗ ಶಾಣಿ ಅದ, ಯಾವ ಮಗ ಹುಚ್ಚದನ, ಹುಚ್ಚದನಲ್ಲ ದಡ್ಡದನ. ಹೌದು ಎರಡು ಒಂದೇಪ್ಪ. ಯಾವ ಮಗ ಕಾಪಿ ಮಾಡ್ತಾ ನೋಡು ಅವನಿಗೆ ದನ ಕೈಲಿ ಕಚ್ಚೋದು, ಯಾವ ಪಾಸ್ ಆಗ್ತಾ ನೋಡು ಅವನಿಗೆ ಹಾಡಿಕೆ ಮಾಡ್ಲಕ್ ಹಚ್ಚೋದು ಅಂತೇಳಿ ದೈವದವ್ರು ಕೂಡ್ಯಾರ ಹೇಳ್ಯಾರ. ಹೇಳ್ಯಾರಲ್ರಿ. ಇಲ್ಲಿ ದೈವದವ್ರಿಗೆ ಒಂದು ವಿನಂತಿ ಅದ. ಏನಪ್ಪ ವಿನಂತಿ? ಹಾಡನು ನಾನೇ ಹಾಡ್ಲಕತ್ತೀನಿ, ಮಾತುಗಳನ್ನು ನಾನೇ ಹೇಳಕತ್ತೀನಿ. ಹೌದು ಹೌದು ಅಚ್ಚ ಕಡೆಗೆ ಹಾಡೋರು ಒಬ್ರು ಅದಾರ, ಮಾತಾಡೋ ಮಾಸ್ತರ್ ಒಬ್ಬ ಅದಾನ. ಅದಾರಲ್ರಿ. ಮತ್ತ ಕಾಪಿ ನಾ ಮಾಡ್ಲಕತ್ತೀನೋ ಏನು ನೀವು ಮಾಡ್ಲಕತ್ತೀರೋ? ಬೇಕಲ್ಲ ಹಾಲ್ ಟಿಕೆಟ್ ಒಬ್ಬರ ಹೆಸರ್ಲೆ ಬರೆಯವ್ರು ಒಬ್ರು ಅಂದ್ರೆ ಬ್ಯಾರೆದಲ್ಲಪ್ಪ ತಗದಿದು ಇಲ್ಲ. ಮಾತುಗಳನ್ನ ಹೌದು ಏನಾಗದು ಹೇಳಬೇಕಾದ್ರ ಹೌದು ಬಹಳ ವಿಚಾರ ಮಾಡಿ ಹೇಳಬೇಕಾಗ್ತದ. ಹೌದಪ್ಪ ಹೌದು. ನಾನು ಹೋದ ಸಂದಿನೊಳಗೆ ಒಂದು ಖ್ಯಾಲಿಯನ್ನು ಹಾಡಿದೆ. ಹಾಡೇವಲ್ಲಪ್ಪ ಹಾಡೇವಿ. ಏನು ಆ ಖ್ಯಾಲಿ ಹೊನ್ನುಟ್ಟಿಗೆ ಯಂಕಣ್ಣಗೌಡ್ರ ಬಗ್ಗೆ ಹಾಡೇವಪ್ಪ. ಮಾಳಿಂಗರಾಯ, ಸಿದ್ದರಾಯ ಮುತ್ಯ, ಬೀರಲಿಂಗ ಇವರು ಸಾಮಾನ್ಯದವ್ರಲ್ಲ, ಅಲ್ಲ ಹೊಡಸ್ಕೊಂಡು ಮಕ್ಕಳ ಕೊಟ್ಟಾರ ಅಂದ ಕೂಡಲೇನೆ ಏನತ್ತಾರಿಪ್ಪ ಸರು? ಏ ದೀಪಕ್ ಎಂಬು ತೇಜಿ ಮೊದಲು ಬುಳ್ಳಪ್ಪಿದ್ದ, ಆ ದೀಪಕ್ ಎಂಬು ತೇಜಿನ ಮುಂದೆ ಹೋಗಿ ಬುಳ್ಳಪ್ಪಾಗಿ ಹುಟ್ಟಿ ಬಂದಾನ. ಇದು ನನಗ ಗೊತ್ತದ. ಕರೆ ಮಾಳಿಂಗರಾಯ ಯಾಕೆ ಹೊಡಸ್ಕೊಂಡ? ಹೌದು ಗೌಡ್ರು ಸೀಮೆಗೆ ಯಾಕೆ ಕುರಿ ಬಿಟ್ಟ? ಮಾಳಿಂಗರಾಯ ಹೊಡಸ್ಕೊಂಡನತ್ತೇಳಿ ನಾ ಸಿದ್ಧ ಮಾಡಿ ಮಂಗಳಾರತಿ ಮಾಡ್ತೀನಿ. ಮಾಳಿಂಗರಾಯ ಹೊಡಸ್ಕೊಂಡಿಲ್ಲ, ಮಾಳಿಂಗರಾಯ ಹಂಗೆ ಮಕ್ಕಳು ಕೊಟ್ಟಾನ. ಯಂಕಣ್ಣಗೌಡ್ರು ಭೂಮಿಗೆ ಹೋಗಿಲ್ಲ, ಯಂಕಣ್ಣಗೌಡ್ರನ್ನ ಸನಿನೇ ಹೋಗಿಲ್ಲ ಅಂತೇಳಿ ನೀ ಸಿದ್ಧ ಮಾಡಿ ನೀ ಮಂಗಳಾರತಿ ಮಾಡಿ ಇಲ್ಲಿ ಮಟ್ಟ ಬರಬಾರದು. ಹೌದು ಯಾಕಂತ ಕೇಳಿದ್ರೆ ಹಾಡುವಂತ ಅಣ್ಣ ಚಂದ ಹಾಡಕತ್ತಾರ, ಮಾತಾಡುವಂತ ಮಾಸ್ತರ್ ಅವ್ರೆ ಸ್ವಲ್ಪ ದುಡ್ಕೊಳಕತ್ತಾರ. ಅವ್ರು ಎಲ್ಲಾ ಕಡೆ ದುಡ್ಕಲ್ಲ ಅವರು. ಹೌದು ಹೌದು ಯಾಕಂತ ಕೇಳಿದ್ರೆ ಇಲ್ಲೇ ಯಾಕೋ ದುಡ್ಕ್ಯಾರ ಇರ್ಲಿ. ಯಾಕಂದ್ರೆ ಬಾಳ ದಿವಸದ ಮ್ಯಾಗ ಕೂಡದ ಮ್ಯಾಗ ದುಡುಕ್ಬೇಕಾಗದಪ್ಪ. ದುಡುಕ್ಬೇಕಾಗ್ತದ. ಹೌದು ಹೌದು ಅದಕ್ಕಿರ್ಲಿ ಬರ್ಲಿ. ನೀವು ನಾನು ಬುಕ್ಕ ತಗೊಂಡು ಬಂದು ಸಿದ್ಧ ಮಾಡ್ತೀನಿ. ನಾನು ಬುಕ್ಕ ತಗೊಂಡು ಬರ್ತೀನಿ. ಆ ಬುಕ್ದಾಗ ಇದ್ದಂಗ ಅಲ್ಲಿ ಇರ್ಬೇಕು. ಇರ್ತದೇನು? ಇರಂಗಿಲ್ಲ. ನೀವು ಬುಕ್ಕ ತಗೊಂಡು ಸಿದ್ಧ ಮಾಡಕ್ ಹೋಗ್ಬೇಡ್ರಿ. ಯಾಕಂತ ಕೇಳಿದ್ರೆ ಇದು ದೀಪಕ್ ಎಂಬ ತೇಜಿ ಬುಳ್ಳಪ್ಪ ಹುಟ್ಟಿ ಬಂದ ಇದು ಯಂಕಣ್ಣಗೌಡ್ರು ಸೀಮ್ಯಾಗ ಮಾಳಿಂಗ್ರೆ ಕುರಿ ಬಿಟ್ಟಿದ್ದು. ಹೌದು ಇದು ಎಲ್ಲಾ ಮಟ್ಟ ಮನೆಯವ್ರಿಗೆ ಕೇಳಿದ್ರು ಹೇಳ್ತಾರಲ್ರಿ, ಎಲ್ಲರಿಗೂ ಗೊತ್ತದ. ಅದು ಅದನ್ನ ನೀವು ಬದಲು ಮಾಡಕ್ ಹೋಗ್ಬೇಡ್ರಿ ಅಂತಕ್ಕಂಥದ್ದು ಮಾತು ಹೇಳಿ ಪದ ಚಾಲ ಮಾಡೋಣ ಬರ್ಲಿ. ಕಂಟಿ ಕ್ಯಾರಿ ಕ್ಯಾಮಣ್ಣ ಬಂಡಾರ ತರುವುದು ಸುದ್ದಿ ತಂದಿಗೆ ಹೇಳ್ಯಾನ. ತಂದಿಗೆ ಹೇಳ್ಯಾನ ಸೋಮರಾಯ ಸಾರಿ ಮಗನ ಮಾತು ಕೇಳಿ ಹಿಗ್ಗಿದ ಕಥೆಯ ಮುಂದೆ ಕೇಳ್ರಿ ಓದಿದ್ದಾರೆ. ಹಸನಾದ ಬಾಳ ಹಾಲು ಮತದಾರಿ ಬಿಟ್ಟು ಗುರಿನ ಮೈದ ಕೇಳಾರ. ಮಾಳಿಂಗರಾಯ ಕ್ವಾಣೂರು ಮಠದೊಳಗ ಡಂಕ್ ನಾಡ ದೈಗೊಂಡ ಗೌಡನ ಹಬ್ಬ ಹಾಕೋಕ್ಕಿಂತ ಮುಂಚಿತವಾಗಿ ಏನಾಗ್ಯದಪ್ಪ ಮಾಳಿಂಗರಾಯ 5 ಮಂದಿ ಮಕ್ಕಳಿಗೆ ಕರೆದು ಕೇಳ್ತಾನ. ಏನತ್ತ? ಯಪ್ಪ ಮುಂದಿನ ಸುದ್ದಿ ಯಾರಾದ್ರೂ ಹೇಳ್ತೀರೇನೋ ಅಂತ ಕೇಳ್ದ. ಹೌದೌದು ಯಾರು ಹೇಳ್ತೀನಿ ಅಂತ ಹೇಳಿ ಕೇಳ್ದ. ಅವಾಗ ರೆಬ್ಬರಾಯ ಮುತ್ಯ ನನಗ ಗೊತ್ತಿಲ್ಲ ಅಂದ. ಹೌದು ಅಂದಾನ. ಬೀರ ಮುತ್ಯ ಹೌದು ಕಣ್ಣು ಮುತ್ಯ ಬುಳ್ಳನ ಸಿದ್ಧ
ಯಪ್ಪ ಮುಂದಿನ ಸುದ್ದಿ ನಮಗ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ರು. ಸಣ್ಣವ ಸ್ವಾಮುತ್ತೆ ಇದ್ದ. ಏನ್ ಮಾಡ್ದ ಅವ ವಿಚಾರ ಮಾಡ್ತಾನ. ಏನತ್ತ ನಮ್ಮ ಅಣ್ಣದೇರೇ ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗಲಾಗ್ಯದ ಹೇಳಕತ್ತಾರ. ನಾನು ಒಬ್ಬ ಗೊತ್ತಾಗಲತ್ತ ಹೇಳದಂದ್ರ ಜಾಡಿಗೆ ಬಟ್ಟ ಬರ್ತದ. ಹೌದು, ಕುಲುಕ್ ಕುಂದ್ ಹತ್ತದ. ನಾ ಹೆಂಗಾರೆ ಮಾಡಿ ಮುಂದಾಗ್ತಕ್ಕಂತ ಸುದ್ದಿ ನಾನು ತಿಳ್ಕೊಂಡು ಬರ್ಬೇಕಂತ ಹೇಳಿ ತಂದಿಗೆ ಹೇಳ್ತಾನ ಸ್ವಾಮುತ್ಯ ಸಣ್ಣವ. ಏನ್ ಹೇಳ್ದ ಯಪ್ಪ ಮುಂದಾಗ್ತಕ್ಕಂತ ಸುದ್ದಿ ನಾ ಹೇಳ್ತೀನಿ ಇಲ್ಲೇ ನಿಂತು ಹೇಳಂಗಿಲ್ಲ. ಒಂದು ಸುತ್ತ ಕುರಿ ಮೈಸ್ಕೊಂಡು ಬಂದು ಹೇಳ್ತೀನಿ ಅಂತ ಹೇಳ್ದ. ಹೌದೌದು ಹೇಳ್ತೀನಿ ಅಂತ ಹೇಳ್ಯಾನ. ಯಾರು ಸಣ್ಣವ ಸ್ವಾಮುತ್ಯ. ಹೌದು, ಕುರಿಗಳನ್ನ ಹೊಡ್ಕೊಂಡು ಒಂದು ಸುತ್ತ ಮೈಸದ. ಮುಂದಾಗ್ತಕ್ಕಂತ ಸುದ್ದಿ ಗೊತ್ತಾಗ್ಲಿಲ್ಲ, ಕಣ್ಣಿಗೆ ಕತ್ತಲೆ ಕಾಣಕತ್ತು. ಹೌದು, ಅವಾಗ ಸ್ವಾಮುತ್ಯ ವಿಚಾರ ಮಾಡ್ತಾನ. ಏನತ್ತ ನಮ್ಮ ಅಪ್ಪಗರೆ ಮುಂದಾಗ್ತಕ್ಕಂತ ಸುದ್ದಿ ಹೇಳ್ತೀನಿ ಅಂತ ಹೇಳಿನಿ. ಮುಂದಾಗ್ತಕ್ಕಂತ ಸುದ್ದಿ ನನಗೆ ಗೊತ್ತಾಗಲಾಗಿತ್ತು. ತಿರುಗಿ ನಮ್ಮ ಅಪ್ಪಗ ನಾ ಹೆಂಗ್ ಮಾರಿ ತೋರ್ಸಲಿ, ಇಲ್ಲೇ ಪ್ರಾಣ ಬಿಡ್ಬೇಕಂದ್ರೆ ಸಣ್ಣ ಸ್ವಾಮುತ್ಯ. ಹೌದು, ಯಾರು ಸಣ್ಣ ಸ್ವಾಮುತ್ಯ ಅಲ್ಲೇ ಸೀಮಿಗಲಿತ್ತು. ಓಡಿ ಹೋಗಿ ತಲಿ ಹೈದು ಪ್ರಾಣ ಕೊಡ್ಬೇಕನ್ನೋದ್ರಾಗ ನನ್ನ ಅಪ್ಪ ಕ್ವಾಣೂರು ಕರ್ಸಿದ್ ಬಂದು ತೆಲಿಗೆ ಕೈ ಹಿಡ್ದ ಮಾರ. ಮಾತ ತೆಲಿಗೆ ಕೈ ಹಿಡಿದು ಹೇಳ್ತಾನ ಸಣ್ಣ ಮುತ್ಯ. ಯಾರು ಏನತ್ತ ಸಣ್ಣವ ಸ್ವಾಮುತ್ಯಾಗ. ಯಪ್ಪ ಏನಾಗ್ಯದ, ಯಾಕೆ ಸೈಲಿಕತ್ತಿದ, ಯಾಕೆ ಪ್ರಾಣ ಬಿಡ್ಲಿಕತ್ತಿದ ಅಂತ ಕೇಳ್ದ. ಅವಾಗ ಸ್ವಾಮುತ್ಯ ಹೇಳ್ತಾನ. ಏನ್ ಹೇಳ್ದ? ಯಪ್ಪ 4 ಮಂದಿ ಅಣ್ಣದೇರು ಮುಂದಾಗ್ತಕ್ಕಂಥ ಸುದ್ದಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಯಾರ. ನಾನು ಹೇಳ್ತೀನಿ ಅಂತೇಳಿ ನಮ್ಮ ಅಪ್ಪಗ ಮಾತು ಕೊಟ್ಟು ಬಂದೀನಿ. ನನ್ನ ಕೈಲೇ ಮುಂದೆ ಏನ್ ನೋಡಿದ್ರು ಕಣ್ಣಿಗೆ ಕತ್ತಲೆ ಕಾಣಕತ್ತದ. ನನಗೂ ಮುಂದಾಗ್ತಕ್ಕಂಥ ಸುದ್ದಿ ಗೊತ್ತಾಗಲಾಗ್ಯದಪ್ಪ. ತಿರುಗಿ ನಮ್ಮ ಅಪ್ಪಗ ನಾ ಹ್ಯಾಂಗ ಮಾರಿ ತೋರ್ಸಲಿ, ನಾ ಇಲ್ಲೇ ಪ್ರಾಣ ಬಿಡ್ತೀನಿ ಅಂದ. ಹೌದು ಹೇಳ್ದ. ಅವಾಗ ಕೊಂಡೂರು ಕರ್ಸಿದ್ ಹೇಳ್ತಾನ. ಏನ್ ಹೇಳ್ಯಾನು? ಮಗನ ಪ್ರಾಣ ಬಿಡಬೇಡ, ಮುಂದಾಗ್ತಕ್ಕಂಥ ಸುದ್ದಿ ಇದೇನು ಬಹಳ ದೊಡ್ಡದಲ್ಲ. ಅಲ್ಲ, ಏನದ ಮುಂದಾಗ್ತಕ್ಕಂಥ ಸುದ್ದಿ? ಏನು? ಕ್ವಾಣೂರು ಮಠದೊಳಗ ಢಂಕ ನಾಡದೈಗೊಂಡ ಗೌಡ ಹಬ್ಬದ ಕಾರ್ಯ ಮಾಡ್ತಾನ. ಹಬ್ಬಕ್ಕ ಚಾಡಿ ಕೋರ್ನ ಕರೆಸ್ತಾನ, ಮೋಡಿ ಕೋರ್ನ ಕರೆಸ್ತಾನ. ವಿಷದ ಬಾಯಾಗಿ 7 ಜಲ್ಯದ ಹೂವಾಗಿತ್ತಾನ, 7 ಬಂಡಿ ಅಲ್ಲಾಗ ತಂದಿರ್ತಾನ. ಆ ಕ್ವಾಣೂರು ಮಠದ ಹಬ್ಬದ ಭಂಡಾರ ನಿಮ್ಮ ಅಪ್ಪಗೆ ಬರ್ತದ. ಆ ಹಬ್ಬದ ಭಂಡಾರ ಬಿಡಬೇಡ ಅಂತೇಳು, ಹಿಡಿ ಅಂತೇಳು, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯ ಕೊಂಡೂರು ಕರೆಸಿದ್ ಹೇಳ್ದ. ಯಾಕಂತ ಹೇಳಿ ಗುರುವಿನ ಪಾದಕ್ಕೆ ನಮಸ್ಕಾರ ಮಾಡಿ ಮತ್ತ ತಂದಿ ಬಲಕ್ ಬಂದು ತಂದಿಗೆ ಹೇಳ್ತಾನ. ಹೇಳ್ತಾನಲ್ರಿ. ಯಪ್ಪ ಮುಂದಾಗ್ತಕ್ಕಂಥ ಸುದ್ದಿ ನನಗೆ ಗೊತ್ತೈತಂದ. ಅವಾಗ ಏನ್ ಹೇಳ ಮಗನ ಅಂದ. ಯಪ್ಪ ಕ್ವಾಣೂರು ಮಠದೊಳಗ ಢಂಕ ನಾಡ ದೈಗೊಂಡ ಗೌಡ ಮೋಸದಿಂದ ಹಬ್ಬ ಹಾಕಿರ್ತಾನ. ಹಬ್ಬಕ್ಕೆ ಚಾಡಿ ಕೋರ್ನ ಕರ್ಸಿರ್ತಾನ, ಮೋಡಿ ಕೋರ್ನ ಕರ್ಸಿರ್ತಾನ. ವಿಷದ ಬಾಯಾಗಿ 7 ಜಲ್ಯದ ಹೂ ಒಗದಿರ್ತಾನ. ಅಗ್ನಿಕೊಂಡ ನಿರ್ಮಾಣ ಮಾಡಿರ್ತಾನ. 7 ಬಂಡಿ ಅಲಗ ತಂದಿರ್ತಾನ. ಹಬ್ಬದ ಭಂಡಾರ ಬರ್ತದಪ್ಪ, ಬಿಡಬೇಡ, ಇದೇ ಮುಂದಾಗ್ತಕ್ಕಂಥ ಸುದ್ದಿ ಅಂತೇಳಿ ಸ್ವಾಮುತ್ಯ ತಂದೆಗೆ ಹೇಳದಾಗ ಅಟ್ರದಾಗ ಕಂಟಿಕೇರಿ ಕ್ಯಾಮಣ್ಣ ಭಂಡಾರ ತಗೊಂಡು ತಂದೆ ಬಿಟ್ಟ. ಅವಾಗ ಮಾಳಿಂಗರಾಯ ಖುಷಿದಿಂದ ಮಗನಿಗೆ ತೆಕ್ಕಿ ಹಾಕೊಂಡತ್ತಾನ. ಏನಂದ? ನನ್ನ ಗುರು ನನ್ನ ಮೇಲ, ನನ್ನ ಗುರು ನನ್ನ ಹಿಂದ ಅಷ್ಟೇ ಅಲ್ಲ, ನನ್ನ ಮಕ್ಕಳ ಹಿಂದ ನನ್ನ ಗುರು ಅದಾನ ಅಂತೇಳಿ ಅವಾಗ ಅಲ್ಲಿದೆ ಗುರುವಿಗೆ ನಮಸ್ಕಾರ ಮಾಡ್ದ. ಮುಂದ 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳನ್ನು ಕರ್ಕೊಂಡು ಮಾಳಿಂಗರಾಯ ಕ್ವಾಣೂರು ಮಠಕ್ಕೆ ಹಬ್ಬಕ್ಕೆ ಹೊಂಟ. ಕೃಷ್ಣ ನದಿ 2 ದಂಡಿ ಸೋಸಿ ತುಂಬಿ ಹೊಂಟಿತ್ತು. ಎಲ್ಲಿ ಸಾಲು ಬಿದ್ರಿ ತುಂಬಿ ಹೊಂಟಿತ್ತು. ಹೋಗುವಂತ ಸಮಯದೊಳಗ ಏನಾಯ್ತು? ಅಲ್ಲಿ ಅಂಬಿಗಾರ ಮಾದಣ್ಣ ನಾವು ತಗೊಂಡು ನಿಂತಿದ್ದ. ಅವಾಗ ಮಾಳಿಂಗ್ರ ಎತ್ತಾನ. ಏನಂದಪ್ಪ? ನಾವು ಗುರುವಿನ ಹಬ್ಬಕ್ಕೆ ಹೊಂಟೀನಿ. ನನ್ನ ಸೈನ್ಯ, ನನ್ನ ದಂಡ ಇಚ್ಚಿ ಕಡೆದಿಂದ ಅಚ್ಚಿ ಕಡೆ ದಾಟಿಸಿ ಬಿಡು ಅಂದ. ಅವಾಗ ಅಂಬಿಗಾರ ಮಾದಣ್ಣನ ಹೇಳ್ತಾನ. ಏನ್ ಹೇಳ್ದ? ದುಡ್ಡು ಕೊಟ್ರೆ ಮಾತ್ರ ಬಿಡ್ತೀನಿ, ಒಬ್ಬೊಬ್ಬರಿಗೆ ಒಂದೊಂದು ದುಡ್ಡು ಆಗ್ತತ್ ಹೇಳ್ದ. ಅವಾಗ ಮಾಳಿಂಗ್ರಯ್ಯಪ್ಪ ನಮ್ಮ ಬಲ್ಯಕ್ಕ ದುಡ್ಡಿಲ್ಲ, ನಮ್ಗ ಹಂಗೆ ದಾಟಿಸಂದ. ಅವಾಗ ಅಂಬಿಗಾರ ಮಾದಣ್ಣತ್ತಾನ. ಏನಂದ? ನಿನ್ನ ಬಲ್ಯಕ್ಕ ದುಡ್ಡಿಲ್ಲ ಅಂದ್ರೆ ನಾ ಒಬ್ಬರಿಗೆ ಒಯ್ಯೋದಿಲ್ಲ, ದುಡ್ಡು ಯಾರ ಬಲ್ಯಕ್ಕ ಅದಾವ ನೋಡು ಅವ್ರಿಗೆ ಅಷ್ಟೇ ಒಯ್ತೀನಿ ಅಂತ ಹೇಳಿ ಮಾಳಿಂಗ್ರಯ್ಯನ ದಂಡ ಹೋಗಕ್ಕಿಂತ ಮೊದಲು 4 ಮಂದಿ ಇದ್ರು. ಆ 4 ಮಂದಿಗೆ ನಾವು ನೋಡೋಕೆ ಕುಂದ್ರಿಸ್ಕೊಂಡು ಕೃಷ್ಣ ನದಿ ದಾಟ್ ಹೋಗ್ಬೇಕನ್ನೋದ್ರಾಗ ಆ ಕೃಷ್ಣ ನದಿ ನಡಬರ್ಕ ಆ ನಾವು ಡಬ್ಬು ಬಿತ್ತ ಮಾರಣ್ಣ. ಬುಡಮೇಲಾಯ್ತು. ಈಶಾಡ್ಕೊತ ಅಚ್ಚಿ ಕಡೆ ದಂಡಿಗೆ ಹೋಗ್ಬಿಟ್ರು. ನನ್ನಪ್ಪ ಮಾಳಿಂಗ್ರ ಏನ್ ಮಾಡ್ದ? ಕಂಬಳಿಯನ್ನ ಕೃಷ್ಣ ನದಿ ಮೇಲೆ ಹಾಸಿ 12,000 ದಂಡ, 7 ಮಂದಿ ಗೆಳೆಯರು, 5 ಮಂದಿ ಮಕ್ಕಳು ಎಲ್ಲರನ್ನ ಕುಂದ್ರಿಸಿ ಜೈ ಬೀರೇಶ್ವರ ಅಂತೇಳಿ, ಜೈ ಕರೇಶಿದ್ದ ಅಂತೇಳಿ ಭಂಡಾರ ಹೊಡೆದು ಬಿಟ್ಟ.
ಇಚ್ಚಿ ಕಡೆದಿಂದ ಅಚ್ಚಿ ಕಡೆ ಎಲ್ಲಾ ಮಂದಿ ದಾಟಿ ಹೋದ್ರ ಅಮರ. ಇದು ಸಿದ್ಧರ ಮಾಡಿರ್ತಕ್ಕಂತ ಪವಾಡದ ಸಿದ್ಧಟಿಗೆ ವಿಷಯದ ಇದು ನನ್ನ ಅಲ್ಲಗಳಿಬಾರದು. ಯಾವ್ದೋ ಒಂದು ಪುಸ್ತಕ ನೋಡಿ ಕೆಲಸ ಮಾಡಬೇಡ್ರಿ ಅಂತಕ್ಕಂಥದ್ದು ಒಂದು ಸಣ್ಣ ವಿನಂತಿ ಐತಿ. ಅದಕ್ಕೆ ನಾನು ಇದಕ್ಕೆ ಮೀರಿ ನಾನು ಪುಸ್ತಕದ ಬೆನ್ನ ಹತ್ತೀನಿ. ನಾನು ಹಂಗ ಮಾಡ್ತೀನಿ ಹಿಂಗ ಮಾಡ್ತೀನಿ ಅಂದವ್ರು ಯಾರು ದಂಡಿಗೆ ಹೋಗಿ ಮುಟ್ಟಿಲ್ಲ. ಅದಕ್ಕೆ ನಾವು ಸಿದ್ಧದೀವಿ ಅಂತಕ್ಕಂಥದ್ದು ಮಾತು ಹೇಳಿ ಬರ್ರಿಪ್ಪ.